ನಿಮ್ಮ ಗಂಡನಿಗೆ ಯಾರಾದರೂ ಮಾಟ ಮಾಡಿಸಿದ್ದಾರಾ? ಮಾಟ ಮಾಡಿಸಿದರೆ ನಿಮ್ಮ ಮನೆಯಲ್ಲಿ ಇಂತಹ ಕೆಟ್ಟ ಘಟನೆಗಳು, ಇಂತಹ ಸೂಚನೆಗಳು ನಿಮ್ಮ ಗಂಡನಿಂದ ಕಾಣಿಸುತ್ತದೆ. ಒಂದು ವೇಳೆ ಇಂತಹದ್ದೇನಾದರೂ ಕಾಣಿಸಿದರೆ ಖಂಡಿತವಾಗಿಯೂ ನಿಮ್ಮ ಮನೆಗೆ ಮಾಟ ಮಂತ್ರ, ನಿಮ್ಮ ಗಂಡನಿಗೆ ಮಾಟ ಮಂತ್ರ ಆಗಿದೆ. ನಿಮ್ಮ ಜೀವನವೇ ಹಾಳು ಮಾಡಲು ಯಾರೋ ಒಂದು ಕುತಂತ್ರ ಮಾಡ್ತಿದ್ದಾರೆ ಅಂತ. ಇದಕ್ಕೆ ಪರಿಹಾರ ಮಾಡಿಕೊಳ್ಳಲೇಬೇಕು. ಇಲ್ಲದಿದ್ದರೆ ನಿಮ್ಮ ಗಂಡ ನಿಮ್ಮನ್ನು ಕೈಬಿಟ್ಟು ಹೋಗುವ ಸಾಧ್ಯತೆ ಇರುತ್ತದೆ. ಏನು ಮಾಡಬೇಕು? ಮಾಟ ಮಂತ್ರಕ್ಕೆ ಪರಿಹಾರ ಯಾವ ರೀತಿ ಆಗಬೇಕು ಮತ್ತು ಯಾವೆಲ್ಲ ಸೂಚನೆಗಳು ನಿಮ್ಮ ಗಂಡನಿಂದ ಇಂಥದ್ದಾಗಿದ್ದರೆ ಕಾಣುತ್ತದೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಸಿದ್ಧಿ ಮಂತ್ರಂ ಯೂಟ್ಯೂಬ್ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ. ಇಂಥದ್ದೇ ಅನೇಕ ಸಮಸ್ಯೆಗೆ ಪರಿಹಾರ ಮಾಹಿತಿಗಳು ಪ್ರತಿದಿನ ಯೂಟ್ಯೂಬ್ ಮುಖಾಂತರ ನಿಮ್ಮ ಮೊಬೈಲ್ಗೆ ಬರುತ್ತೆ. ಮತ್ತು ನಿಮ್ಮ ಕಷ್ಟಗಳು, ಜೀವನದಲ್ಲಿರ್ತಕ್ಕಂತಹ ಸಮಸ್ಯೆಗಳು, ಪರಿಹಾರಗಳು ಆಗಬೇಕು ಅನ್ನುವುದಾದರೆ ನೀವು ತಕ್ಷಣ ಪರಿಹಾರಕ್ಕಾಗಿ ಈಗಲೇ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ. ಅವರು ನೀಡುವಂತಹ ಪ್ರತಿಯೊಂದು ಸಲಹೆಯು ನಿಮ್ಮ ಜೀವನದ ಬದುಕನ್ನು ಬದಲಾಯಿಸುತ್ತದೆ. ನಿಮ್ಮ ಗಂಡನ ಮೇಲೆ ಯಾರಾದರೂ ವಾಮಾಚಾರ, ಕೃತ್ರಿಮ ಪ್ರಯೋಗಗಳು, ಮಾಟ ಮಂತ್ರಗಳಂಥದ್ದೇನಾದರೂ ಮಾಡಿದರೆ ಪ್ರತಿ ಅಮಾವಾಸ್ಯೆ, ಹುಣ್ಣಿಮೆಯ ದಿನದಂದು ಆತ ವಿಕೃತವಾಗಿ ವರ್ತನೆ ಮಾಡುತ್ತಾನೆ. ಸಣ್ಣ ಪುಟ್ಟ ವಿಷಯಕ್ಕೂ ನಿಮ್ಮ ಮೇಲೆ ಕೋಪ ಮಾಡಿಕೊಳ್ಳುತ್ತಾನೆ. ಮಕ್ಕಳಿಗೆ ಹೊಡೆಯೋದು, ನಿಮಗೆ ಹೊಡೆಯೋದು, ಬೈಯೋದು, ಮತ್ತು ದುಡ್ಡು ತರದೆ ಮನೆಯಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯಗಳು ನಿಂತೋಗಿದ್ದರೆ ಅದರ ಕಡೆ ಗಮನ ಕೊಡದೇ ಇರುವುದು, ಸದಾ ಮಂಕಾಗಿ ಕುಳಿತುಕೊಂಡಿರುವುದು, ಅನಾರೋಗ್ಯಕ್ಕೆ ಪದೇ ಪದೇ ಈಡಾಗುತ್ತಿದ್ದರೆ, ಇದ್ದಕ್ಕಿದ್ದಂತೆ ಮನೆಯಲ್ಲಿ ಗಂಡ ಹೆಂಡತಿ ಜಗಳಗಳಾಗ್ತಾ ಇದ್ದರೆ, ಇವೆಲ್ಲವೂ ಕೂಡ ಪರಪುರುಷರು ಅಥವಾ ಪರಸ್ತ್ರೀಯಿಂದ ನಿಮ್ಮ ಗಂಡನ ಮೇಲೆ ವಾಮಾಚಾರವಾಗಿ ಆಗಿದೆ. ಯಾರೋ ನಿಮಗೆ ಆಗದೇ ಇದ್ದವರು ಮಾಡಿಸಿದ್ದಾರೆ ಅಂತಲೇ ಅರ್ಥ. ಇಂತಹ ಸಮಸ್ಯೆಗೆ ಪರಿಹಾರಗಳನ್ನು ಬೇಗ ಮಾಡಿಕೊಳ್ಬೇಕು. ಇಲ್ಲದಿದ್ದರೆ ದಿನದಿಂದ ದಿನಕ್ಕೆ ಇವರು ವಾಮಾಚಾರ ಮಾಡಿಸುತ್ತಲೇ ಇರುತ್ತಾರೆ. ಏನು ಮಾಡಬೇಕು? ನಿಮ್ಮ ಮನೆಯ ಮುಖ್ಯ ದ್ವಾರದ ಹೆಬ್ಬಾಗಿಲಿನ ಮೇಲೆ ಗೃಹ ರಕ್ಷಣಾ ಯಂತ್ರ, ಈ ಗೃಹ ರಕ್ಷಾ ಯಂತ್ರ ಯಾರ ಮನೆಯಲ್ಲಿರುತ್ತದೋ ಆ ಮನೆಗೆ ಯಾವುದೇ ಕಾರಣಕ್ಕೂ ಮಾಟ ಮಂತ್ರ, ವಾಮಾಚಾರ ತಗುಲುವುದಿಲ್ಲ. ಯಾರು ಮಾಡಿರ್ತಾರೋ ಅವರಿಗೆ ಅದು ಹಿಂತಿರುಗಿ ಹೊಡೆಯುತ್ತದೆ. ಈ ಗೃಹ ರಕ್ಷಣಾ ಯಂತ್ರ ಕನ್ನಡಿಯ ಆಕಾರದಲ್ಲಿ ಇರುತ್ತದೆ. ಅದರ ಹಿಂಭಾಗದಲ್ಲಿ ಅಷ್ಟೂ ದೇವತೆಗಳ ಒಂದು ಯಂತ್ರವನ್ನು ಬರೆದಿರ್ತಾರೆ. ಅದು ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ಹೊರಭಾಗಕ್ಕೆ ಕಾಣುವ ರೀತಿಯಲ್ಲಿ ಮೇಲ್ಭಾಗದಲ್ಲಿ ಅಂಗೈಯಗಲ ಇರುತ್ತೆ. ಅದನ್ನು ನೇತು ಹಾಕಬಹುದು ಅಥವಾ ಕಟ್ಟಿಬಿಡಬಹುದು. ಈ ರೀತಿ ಮಾಡಿ ನಿಮ್ಮ ಮನೆ ರಕ್ಷಣೆ ಆಗುತ್ತದೆ. ನಿಮ್ಮ ಗಂಡನಿಗೆ ಮಾಟ ಮಂತ್ರ, ವಾಮಾಚಾರ, ದುಷ್ಟಶಕ್ತಿಗಳು ಏನೇ ಇದ್ದರೂ ಅದು ಬಿಟ್ಟು ಹೊರಟು ಹೋಗುತ್ತದೆ. ಈ ಯಂತ್ರಕ್ಕಾಗಿ ಮಂಜುನಾಥ ಗುರುಗಳಿಗೆ ಇವತ್ತೇ ಕರೆ ಮಾಡಿ ಕೇಳಿ, ಪಡೆದುಕೊಳ್ಳಿ. ಒಳ್ಳೆಯದಾಗುತ್ತೆ. ತುಂಬ ಜನ ಪಡೆದುಕೊಂಡಿದ್ದಾರೆ.